Hello guys, welcome back to ಡಬಲ್ ಸೆವೆನ್ ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮಗೆ ಈ ವ್ಯಕ್ತಿನ ನೀವು ನಂಬೋದಾ, ಈ ವ್ಯಕ್ತಿನ ನೀವು ಬಿಲೀವ್ ಮಾಡ್ಬೋದಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ವಿಡಿಯೋ ನೋಡ್ತಿದ್ದೀರಾ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೋಬಹುದು, ಇಲ್ಲ ಮುಖನಾದ್ರೂ ನೆನಪಿಸ್ಕೊಳ್ಬಹುದು. ಜೊತೆಲಿ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ರೀಡಿಂಗ್ ನ ನೋಡಿ. ನಾನು ಕಾರ್ಡ್ ಶಫಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದ್ ಕಾರ್ಡು ಪಾಪಪ್ ಆಗಿ ಕೆಳಗಡೆ ಬಿದ್ದಿದೆ. ನಾನ್ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ಕಾರ್ಡ್ಸ್ ನೋಡಿ. ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಬೇಕಂದ್ರೂ ಮಾಡ್ಬೋದು, ಇಲ್ಲ ಮೆಸೇಜಸ್ಗಳನ್ನ ಕೂಡ ಮಾಡಿ ಕನ್ಸಲ್ಟೇಷನ್ ನ ತಗೊಳ್ಬೋದು. ಓಕೆನಾ? ಸೊ ಇವತ್ತಿನ ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಾಮೆಂಟ್ಸ್ ನ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ವಿಡಿಯೋ ರೆಸ್ಯುನೇಟ್ ಆಗಿಲ್ಲ ಅವರು ಒಂದು ಜನರಲ್ ರೀಡಿಂಗ್ ತರ ಈ ಒಂದು ರೀಡಿಂಗ್ ನ ನೋಡಿ ಎಂಜಾಯ್ ಮಾಡ್ಬೋದು. ಸೊ ನನ್ಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಈ ಪರ್ಸನ್ ಬಗ್ಗೆ ಏನ್ ರೀಡಿಂಗ್ ಬರುತ್ತೆ ಅಂತ ಹೇಳಿ. ನೀವು ಅಷ್ಟೇ ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಕ್ಯಾಂಡಲ್ಸ್ ಎಲ್ಲ ಆಫ್ ಆಯ್ತು. ಮೇ ಬಿ ಏನೋ ಒಂದು ಎಂಡ್ ಆಗೋಕೆ ಬಂದಿದೆ ಅನ್ನೋ ಸೂಚನೆ ಕೊಡ್ತಾ ಇದೆ. ನಾನು ಒಂದು ಹೊಸ ಕ್ಯಾಂಡಲ್ ನ ಮತ್ತೆ ಹಚ್ಬಿಟ್ಟು ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಅದು ಹೊಸ ಕ್ಯಾಂಡಲ್, ಬಟ್ ಬೇಗ ಮೆಲ್ಟ್ ಆಗೋಗಿತ್ತು, ಕೆಳಗಡೆ ಎಲ್ಲ ಬ್ರೇಕ್ ಆಗಿ ಇನ್ನೇನು ಆಫ್ ಆಗೋ ಮೂಮೆಂಟ್ ಬಂತು. ಸೊ ಅದಕ್ಕೆ ಬೇರೆ ಒಂದು ಕ್ಯಾಂಡಲ್ ನ ಹಚ್ಬಿಟ್ಟು ಪ್ರೇಯರ್ ಮಾಡಿಕೊಂಡು ರೀಡಿಂಗ್ ನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಸಾರ್ಟ್ಸ್ ಬಂದಿದೆ. 5 ಆಫ್ ಸಾರ್ಟ್ಸ್ ಬಂದು ಒಂಥರ ಏನೋ ಒಂದು ಲಾಸ್ ಮಾಡ್ಕೊಂಡಿರೋ ತರ, ಏನೋ ಕಾಂಪಿಟೇಷನ್ನು, ಏನೋ ಒಂದು ಟೆನ್ಷನ್ನು, ತುಂಬಾನೇ ಫೈಟ್ ಮಾಡ್ತಿರೋಂಥ ಎನರ್ಜಿ, ತುಂಬಾನೇ ಜಾಸ್ತಿ ಜಗಳಗಳಾಗಿರೋದು, ಮತ್ತೆ ಈ ವ್ಯಕ್ತಿ ಜೊತೆ ಇದ್ರೆ ನೀವು ಕಂಟಿನ್ಯೂಸ್ ಆಗಿ ಫೈಟ್ ಮಾಡ್ತಾನೆ ಇರಬೇಕು ಜೀವನ ಪೂರ್ತಿ. ನಿಮಗೆ ಸ್ಟಾಪ್ ಮಾಡೋದಕ್ಕೆ ಆಗದೇ ಇಲ್ಲ. ಇನ್ ಕೇಸ್ ನೀವು ಸ್ಟಾಪ್ ಮಾಡ್ತೀನಿ ಅಂದ್ರು ಅದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಇಷ್ಟ ಇದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದ್ರೆ ಆ ಒಂದು ಜಗಳ ಅಥವಾ ಫೈಟಿಂಗ್ ಏನಾಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿ ಹೋಗ್ಬೋದು. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಜೊತೆ ಇದ್ರೆ ಲೈಫ್ ಲಾಂಗ್ ನೀವು ಫೈಟ್ ಮಾಡ್ತಾನೆ ಇರಬೇಕು. ತುಂಬಾ ಜನ ನಿಮ್ಮ ಒಂದು ಪ್ರೀತಿ ಮಾಡಿರೋರ ಬಗ್ಗೆ ನೋಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಇಲ್ಲಿ ಏನನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ ಯಾರೋ ಒಬ್ರು. ಈ ಒಂದು ಜಗಳ ನಿಜವಾಗ್ಲೂ ತುಂಬಾನೇ ಲಿಮಿಟ್ ನ ಕ್ರಾಸ್ ಮಾಡಿ ಹೋಗಿರುವಂತದ್ದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವಮಾನ ಮಾಡಿರೋದು, ಮುಖ ಮುರ್ಕೊಂಡು ಹೋಗೋ ತರ ಮಾಡಿರೋದು, ಇನ್ನು ನಾನೇನೆ ಗೆದ್ದಿರೋದು, ನೀನು ಹೋಗ್ತಾ ಇರ್ಬೋದು ಅನ್ನತ್ರ ಫೀಲ್ ಮಾಡ್ತಿರೋದು ಎಲ್ಲ ಕಾಣಿಸ್ತಾ ಇದೆ. ಯಾವುದೋ ಒಂದು ಎಂಡಿಂಗ್ ಬಂದಿದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳ್ದೆ, ಕ್ಯಾಂಡಲ್ ಕೂಡ ಬಾಟಮ್ ಇಂದ ಅಂದ್ರೆ ಕೆಳಗಡೆಯಿಂದ ತುಂಬಾನೇ ಮೆಲ್ಟ್ ಆಗಿ ಆಫ್ ಆಗಕ್ ಬಂದಿತ್ತು. ಇನ್ನು ಜಾಸ್ತಿ ಕ್ಯಾಂಡಲ್ ಇದ್ರೂ ಕೂಡ ಆಫ್ ಆಯ್ತು ಅಂತ ಹೇಳಿ. ಬಟ್ ಅದೇ ತರ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಎಂಡ್ ಆಗೋಂತ ಒಂದು ಸಿಚುವೇಶನ್ಗೆ ಬಂದಿದೆ. ತುಂಬಾನೇ ಜಾಸ್ತಿ ಈಗೋ ಕಾಣಿಸ್ತಾ ಇದೆ ಈ ವ್ಯಕ್ತಿ ತುಂಬಾನೇ ಈಗೋಯಿಸ್ಟಿಕ್ ಪರ್ಸನ್. ತುಂಬಾ ಜಾಸ್ತಿ ಎನರ್ಜಿ ಇದೆ, ತುಂಬಾನೇ ಜಾಸ್ತಿ ಹ್ಯಾಂಡಲ್ ಮಾಡಕ್ಕೆ ಆಗದೆ ಇರುವಂತ ಎನರ್ಜಿ ಕಾಣಿಸ್ತಾ ಇದೆ. ಅವರಿಗೆ ನಾನೇ ಯುದ್ಧ ಗೆದ್ಬಿಟ್ಟಿದ್ದೀನಿ, ನನಗೆ ಯುದ್ಧದ ಅಲ್ಲಿ ವಿಜಯ ಸಿಕ್ಬಿಟ್ಟಿದೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ. ಬೆಟರ್ ನೀನು ದೂರ ಹೋಗೋದು ಒಳ್ಳೇದು, ಈ ಯುದ್ಧನ ನಾನೇ ಗೆದ್ದಿರೋದು, ಈ ಜಗಳನ ನಾನೇ ವಿನ್ ಆಗಿರೋದು ಅನ್ನೋ ತರ
ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಗ್ರೋತ್ ನನಗೆ ಕಾಣಿಸ್ತಾ ಇಲ್ಲ, ಆದ್ರೆ ನಿಮಗಂತೂ ಜೀವನ ಏನೋ ಒಂದು ಪಾಠನ ಹೇಳ್ಕೊಡ್ತಾ ಇದೆ ಈ ವ್ಯಕ್ತಿ ಮುಖಾಂತರ. ತುಂಬಾನೇ ಟೈಮ್ ಇಂದ ತುಂಬಾನೇ ಫೈಟ್ ಮಾಡ್ಕೊಂಡು ಬಂದಿರುವಂತ ಎನರ್ಜಿಲಿ ಕಾಣಿಸ್ತಾ ಇದೆ. ನೀವು ಸಂತೋಷವಾಗಿಲ್ಲ ಇಲ್ಲಿ ಈ ವ್ಯಕ್ತಿ ಕಡೆಯಿಂದ. ತುಂಬಾ ಜಾಸ್ತಿ ಫೈಟ್ ಮಾಡ್ತಾನೆ ಇದ್ದೀರಾ. ಎವ್ರಿ ಟೈಮ್ ನೀವು ಫೈಟ್ ಮಾಡ್ಲೇಬೇಕು ಈ ವ್ಯಕ್ತಿಗೋಸ್ಕರ. ಈ ವ್ಯಕ್ತಿಗೋಸ್ಕರ ಅಂದ್ರೆ ಇವ್ರ ಜೊತೆಲಿ ಇದ್ರೆ ಯು ಹ್ಯಾವ್ ಟು ಕೀಪ್ ಆನ್ ಫೈಟಿಂಗ್. ಜೀವನದಲ್ಲಿ ಏನೇ ಪಡ್ಕೋಬೇಕಂದ್ರೂ ಫೈಟ್ ಮಾಡ್ತಾನೆ ಇರಬೇಕು. ಫೈಟ್ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ ನಿಮಗೆ. ಆದ್ರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಗೆ ಏನೋ ಒಂದು ಲೈಫ್ ಲೆಸನ್ ನ ಕಲಿಸ್ತಾರೆ. ಇವಾಗ ಸದ್ಯಕ್ಕೆ ಅವರ ಮನಸ್ಥಿತಿ ಯಾವ ತರ ಇದೆ ಅಂದ್ರೆ, ನಾನೇ ಈ ಯುದ್ಧದಲ್ಲಿ ಗೆದ್ದಿರೋದು, ಈ ಫೈಟಿಂಗ್ ಅಲ್ಲಿ, ಬೆಟರ್ ನೀನು ಈ ಜಾಗ ಬಿಟ್ಟು ಹೋಗ್ಬೇಕು, ಅಥವಾ ಈ ಪ್ಲೇಸ್ ನ ಬಿಟ್ಟು ಹೋಗ್ಬೇಕು, ಅಥವಾ ಈ ಒಂದು ಕಡೆಯಿಂದ ನೀನು ಮೂವ್ ಆನ್ ಆಗೋದು ಒಳ್ಳೇದು. ಇಲ್ಲ ಅಂದ್ರೆ ನಿನಗೆ ಇನ್ನಷ್ಟು ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ, ಇನ್ನೊಂದಷ್ಟು ಅಪಮಾನಗಳು ನಿಮ್ಮ ಮೇಲೆ ಬರುತ್ತೆ, ಆ ತರ ನಾನು ಮಾಡಬಲ್ಲೆ ಅನ್ನೋ ತರ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ. ನೆಕ್ಸ್ಟ್ ಒಂದು ನೈಟ್ ಆಫ್ ಶಾರ್ಟ್ಸ್ ಬಂದಿದೆ. ಸೊ ಇಲ್ಲಿ ಇವತ್ತು ಎಲ್ಲ ಶಾರ್ಟ್ಸ್ ಎಲ್ಲ ಕತ್ತಿಗಳೇ ತೋರಿಸ್ತಾ ಇದೆ ಎಲ್ಲ ಕಾರ್ಡಲ್ಲೂ. ಸೊ ನೋಡೋಣ ಸೆಕೆಂಡ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು ಒಂದು ಪರ್ಸನ್ ನೋಡ್ಬೋದು, ಅವರು ಕುದುರೆ ಮೇಲೆ ಕುತ್ಕೊಂಡು ಎಷ್ಟು ಫಾಸ್ಟ್ ಆಗಿ ಐಮ್ ರೆಡಿ ಅನ್ನೋ ತರ ಹೋಗ್ತಾ ಇದ್ದಾರೆ. ಏನೋ ಒಂದು ನಿಮ್ ಜೀವನದಲ್ಲಿ ಸದ್ಯಕ್ಕೆ ಆಗ್ತಾ ಇದೆ. ನೀವು ಏನನ್ನ ಲೈಕ್ ಎನಿಮಿ ಜೊತೆ ಫೈಟ್ ಮಾಡೋದಕ್ಕೆ, ಅಥವಾ ಏನೋ ಒಂದು ಫೈಟ್ ನಿಮಗೆ ಒಂದು ಏನೋ ಒಂದು ಮಿಷನ್ ನೀವು ಅನ್ಕೊಂಡಿದ್ದೀರ ಇದನ್ನು ಮಾಡ್ಬೇಕು ಅಂತ ಹೇಳಿ, ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡ್ಬಿಟ್ಟು ಆ ವ್ಯಕ್ತಿ ವಿರುದ್ಧ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಅಥವಾ ಆ ವ್ಯಕ್ತಿ ನಿಮ್ ವಿರುದ್ಧ ಚಾಲೆಂಜ್ ತಗೊಂಡು ಇದನ್ನ ಮಾಡ್ತಾ ಇರ್ಬೋದು. ಇದು ಬಂದು ಅಗೇನ್ ಒಂದು ಸಿಚುವೇಶನಲ್ ಕಾರ್ಡು. ಈ ವ್ಯಕ್ತಿಗೆ ಏನೋ ಒಂದು ಸಡನ್ ಆಗಿ ನಿಮ್ ಬಗ್ಗೆ ಒಂದು ಸತ್ಯ ಗೊತ್ತಾಗಿದೆ, ಅಥವಾ ಈ ವ್ಯಕ್ತಿ ಬಗ್ಗೆ ನಿಮಗೆ ಏನಾದ್ರೂ ಸತ್ಯ ಗೊತ್ತಾಗಿರ್ಬೋದು. ಒಂಥರ ನಿಮಗೆ ಹೆಂಗಾಗಿದೆ ಅಂದ್ರೆ ಅದು ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆಲ್ ಆಫ್ ಸಡನ್ ನಿಮ್ಗೆ ಗೊತ್ತಾಗಿರೋದು ಒಂಥರ ಅವೇಕ್ನಿಂಗ್. ಒಂಥರ ಯೂನಿವರ್ಸ್ ಇಂದ ನೀನ್ ಇವಾಗ ಎದ್ದೇಳ್ಬೇಕು, ನೀನ್ ಎಚ್ಚರ ಆಗ್ಲೇಬೇಕು, ಈ ಟೈಮ್ ನೀನ್ ಎಚ್ಚರ ಆಗಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಒಂದು ಕಾಲ್ ಬಂದಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಸತ್ಯ ಯಾವ ತರ ಇದೆ ಅಂದ್ರೆ ತುಂಬಾನೇ ಶಾರ್ಪ್ ಆಗಿದೆ, ತಗೊಳೋದಕ್ಕೆ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ತುಂಬಾನೇ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿದ್ದೀರಾ. ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಫೈಟ್ಸ್ ಗಳು. ಇನ್ ಕೇಸ್ ಯಾರಾದ್ರೂ ರಿಲೇಶನ್ಶಿಪ್ ಸಲುವಾಗಿ ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಫೈಟಿಂಗ್ಸ್ ಇದೆ. ಸ್ವಲ್ಪ ಕಾಮ್ ಡೌನ್ ಆಗಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇದು ಸಿಚುವೇಶನಲ್ ಕಾರ್ಡ್ ಅಷ್ಟೇ. ಆ ವ್ಯಕ್ತಿ ನಿಮ್ಗೆ ಈ ಸಿಚುವೇಶನ್ ಅಲ್ಲಿ ಮಾತ್ರ ಈ ತರ ಮಾಡೋದಕ್ಕೆ ಸಾಧ್ಯ. ಈ ಒಂದು ಸಿಚುವೇಶನ್ ನ ನೀವು ಕ್ರಾಸ್ ಮಾಡ್ಕೊಂಡು ಹೋದ್ರೆ ಈ ವ್ಯಕ್ತಿ ಈ ಒಂದು ಸಿಚುವೇಶನ್ ಕಾಮ್ ಡೌನ್ ಆಗುತ್ತೆ, ಎಲ್ಲದೂ ಸರಿ ಹೋಗುತ್ತೆ. ತುಂಬಾನೇ ಜಾಸ್ತಿ ಎನರ್ಜಿನ ನೋಡ್ತಾ ಇದ್ದೀನಿ, ಒಂಥರ ಅನ್ಕಂಟ್ರೋಲ್ಡ್ ಎನರ್ಜಿ ಈ ವ್ಯಕ್ತಿ ಕಡೆಯಿಂದ ಬರ್ತಿರೋದು. ತುಂಬಾನೇ ಏನೋ ಒಂದು ವಿಷಯ ಗೊತ್ತಾಗಿ ತುಂಬಾನೇ ಸ್ಟ್ರೆಸ್ಫುಲ್ ಆಗಿ ನಿಮ್ ಕಡೆ ರಿವೆಂಜ್ ಕೂಡ ತಗೊಳ್ಳೋದಕ್ಕೆ ಈ ತರ ಮಾಡ್ತಿರ್ಬೋದು. ತುಂಬಾ ಜನಕ್ಕೆ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ಈ ತರ ಫೀಲಿಂಗ್ ಬರ್ತಾ ಇರ್ಬೋದು, ನನ್ ಮೇಲೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿ, ಯಾಕೆ ನಾನು ಏನು ಮಾಡಿಲ್ಲ ಅಂದ್ರೂ ನನ್ ಮೇಲೆನೆ ಎಲ್ಲ ಬರ್ತಿದೆ ಅಂತ ಹೇಳಿ. ಸೊ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಲೈಕ್ ಏನೋ ಒಂದು ವಿಚಾರ ನಿಮ್ ಬಗ್ಗೆ ಗೊತ್ತಾಗಿರೋದು, ಅದ್ರ ಸಲುವಾಗಿ ಅವರು ಈ ತರ ಆಕ್ಷನ್ ತಗೊಳ್ತಾ ಇರೋದು ಇಲ್ಲಿ ಗೊತ್ತಾಗ್ತಿದೆ. ಈ ವ್ಯಕ್ತಿ ಯಾವಾಗ್ಲೂ ಒಂಥರ ಫೈಟಿಂಗ್ ಮೂಡಲ್ಲೇ ಇರ್ತಾರೆ ಅಂತ ಅನ್ಸುತ್ತೆ. ಅಂಡ್ ನೀವು ಕೂಡ ಅಷ್ಟೇ ಈ ಸಿಚುವೇಶನ್ ನ ಕಾಮ್ ಡೌನ್ ಆಗೋದಕ್ಕೆ ಬಿಟ್ಬಿಡಿ. ಈ ಸಿಚುವೇಶನ್ ಅವರೇ ವಿನ್ ಆಗ್ಲಿ, ಅವ್ರಿಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಬೆಂಕಿಗೆ ಗಾಳಿ ಬೀಸಿದ್ರೆ ಇನ್ನಷ್ಟು ಬೆಂಕಿ ಜಾಸ್ತಿನೇ ಆಗತ್ತೆ. ನಾವು ಅವ್ರ ಬೆಂಕಿ ಆದಾಗ ನಾವು ನೀರಿನ ತರ ತಣ್ಣಗಾಗ್ಬಿಡ್ಬೇಕು. ಅವಾಗ ಅವ್ರಿಗೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ, ನಮ್ಮನ್ನ ಟಚ್ ಕೂಡ ಮಾಡೋದಕ್ಕಾಗಲ್ಲ. ಅಂಡ್ ಆಲ್ ಆಫ್ ಸಡನ್ ಒಂದು ಸತ್ಯ ಗೊತ್ತಾಗಿರೋದ್ರಿಂದ ಈ ವ್ಯಕ್ತಿ ಈ ತರ ಆಕ್ಟ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮಗೂ ಕೂಡ ಈ ಒಂದು ಸಿಚುವೇಶನ್ ತುಂಬಾನೇ ಸ್ಟ್ರೆಸ್ಫುಲ್ ಅಂತ ಅನ್ಸ್ಬೋದು. ದಯವಿಟ್ಟು ಕಾಮ್ ಡೌನ್ ಮಾಡ್ಕೊಳ್ಳಿ, ದಯವಿಟ್ಟು ನೀವು ಸಮಾಧಾನನ ಮಾಡ್ಕೊಳ್ಳಿ. ಅವರೇನೆ ಒಂದು ಲೈಕ್
ಕನ್ಕ್ಲೂಷನ್ಗೆ ಬರ್ತಾರೆ ಅಥವಾ ದೂರ ಹೋಗೋದಾದ್ರೆ ಹೋಗ್ತಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಏನಾದ್ರೂ ಒಂದು ಪಾಠ ಕಲಿಸ್ಬೇಕು ಅಂತ ಗೊತ್ತಿದ್ರೆ ಆ ಪಾಠನ ಹೇಳ್ಕೊಟ್ಬಿಟ್ಟು ನಿಮಗೆ ದೂರ ಹೋಗ್ತಾರೆ. ಈ ವ್ಯಕ್ತಿ ಜೊತೆ ಇದ್ರೆ ನೀವು ಲೈಫ್ ಲಾಂಗ್ ಫೈಟ್ ಮಾಡ್ತಾನೆ ಇರಬೇಕು. ಬೆಟರ್, ನನ್ನ ಲೈಫ್ ಚೆನ್ನಾಗತ್ತೆ, ಬೆಟರ್ ಆಗತ್ತೆ ಈ ವ್ಯಕ್ತಿ ಜೊತೆ ಅಂತ ಅಂದ್ರೆ ತುಂಬಾನೇ ಕಷ್ಟ ಅಂತ ಅನ್ನಿಸ್ತಾ ಇದೆ ನಂಗೆ. ನಿಜವಾಗ್ಲೂ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಲೈಕ್ ಒಂದಲ್ಲ ಒಂದು ಇದ್ದೇ ಇರುತ್ತೆ ನಿಮಗೆ. ಥರ್ಡ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ಸೋರ್ಟ್ಸ್ ಬಂದಿದೆ. ನಾನು ಅವಾಗ್ಲೇನೆ ಹೇಳ್ದೆ ಇವತ್ತಿನ ಕಾರ್ಡಲ್ಲಿ ಬರೀ ಎಲ್ಲ ಸ್ವಾಟ್ಸೇ ಬರ್ತಾ ಇದೆ, ಕತ್ತಿಗಳೇ ಬರ್ತಾ ಇದೆ ಅಂದ್ರೆ ತುಂಬಾನೇ ಹರ್ಟ್ ಆಗಿದ್ದೀರಾ ಅನಿಸ್ತಾ ಇದೆ. ತುಂಬಾ ಜಾಸ್ತಿ ನಿಮ್ಮ ಮೇಲೆ ಪ್ರೆಷರ್ ಹಾಕಿರೋದು ಕಾಣಿಸ್ತಾ ಇದೆ ಇಲ್ಲಿ. ಎಲ್ಲ ಒಂದ್ ಕಡೆ ನಿಮ್ಗೆ ಟ್ರಾಪ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು. ರಿಲೇಶನ್ಶಿಪ್ ಅಲ್ಲಿ ನೀವು ಏನ್ ಮಾಡಕ್ ಹೋದ್ರು ಗ್ರೋತ್ ನ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಈ ತರ ವ್ಯಕ್ತಿ ಜೊತೆ ಇದ್ರೆ ನಿಮಗೆ ಖಂಡಿತವಾಗ್ಲೂ ಗ್ರೋತ್ ಕಾಣಕ್ಕೂ ಆಗಲ್ಲ. ಅಂಡ್ ನಿಮ್ಗೆ ಒಳ್ಳೇದು ಅಂದ್ರೆ ಲೈಕ್ ರಿಲೇಶನ್ಶಿಪ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಜಾಸ್ತಿ, ಅದು ಖಂಡಿತವಾಗ್ಲೂ ಆಗಲ್ಲ. ಫಿನಾನ್ಷಿಯಲಿ ನೀವು ಲೋನು ಎಲ್ಲ ತೆಗೆದ್ಬಿಟ್ಟು ಈ ವ್ಯಕ್ತಿಗೆ ಕೊಟ್ಟಿರೋದು ಅಥವಾ ದುಡ್ಡು ಕೊಟ್ಟಿರೋದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಟೈಟ್ ಆಗಿದ್ದೀರಾ ನೀವು ಫಿನಾನ್ಷಿಯಲಿ, ಮೆಂಟಲಿ ಸ್ಟಕ್ ಆಗಿದ್ದೀರಾ ಈ ವ್ಯಕ್ತಿ ಜೊತೆ. ಯಾವ ತರ ಸಂಭಾಳಿಸ್ಕೊಂಡು ಹೋಗೋದಪ್ಪ ಅಂತ ಹೇಳಿ ತುಂಬಾ ಫ್ರಸ್ಟ್ರೇಟ್ ಆಗಿರೋದು ಕಾಣಿಸ್ತಾ ಇದೆ. ಮತ್ತೆ ಇದು ಅಗೇನ್ ಇದೊಂದು ಸಿಚುವೇಶನಲ್ ಕಾರ್ಡ್. ಈ ಒಂದು ಸಿಚುವೇಶನ್ ನಿಮಗೆ ಜಾಸ್ತಿ ಟೈಮ್ ವರ್ಗೂ ಇರಲ್ಲ. ಈ ವ್ಯಕ್ತಿ ಹೋದ್ರೆ ನಿಮ್ಮ ಲೈಫ್ ಇಂದ ಅಥವಾ ನೀವು ಈ ವ್ಯಕ್ತಿಯಿಂದ ದೂರ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಿಚುವೇಶನ್ ಬೆಟರ್ ಆಗುತ್ತೆ. ನೀವು ಯಾವ ತರ ಆಗ್ಬಿಟ್ಟಿದ್ದೀರಾ ಅಂದ್ರೆ ನೀವು ಯಾರ ಜೊತೆನೂ ಏನು ಶೇರ್ ಮಾಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ, ಏನು ಆಕ್ಷನ್ ತಗೊಳ್ತಾ ಇಲ್ಲ. ನಿಮಗೆ ಸುತ್ತಮುತ್ತ ಜನ ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಹೆಲ್ಪ್ ಕೇಳ್ತೀನಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡೋ ಜನ ಇದ್ದಾರೆ, ಬಟ್ ನೀವು ಹೆಲ್ಪ್ ತಗೊಳಕ್ಕೆ ರೆಡಿ ಇಲ್ಲ. ನೀವ್ ಯಾರ ಜೊತೆನೂ ಯಾವ ವಿಷಯನೂ ಶೇರು ಮಾಡ್ತಾ ಇಲ್ಲ, ಮೆಂಟಲಿ ಸ್ಟಕ್ ಆಗಿ ಕೂತ್ಕೊಂಡಿದ್ದೀರಾ. ಯಾವ ತರ ಅಂದ್ರೆ ನಿಮಗೆ ಎಲ್ಲಾ ಕಡೆ ಹೋಗಿ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು, ಮಾತಾಡ್ಬೇಕು ಎಲ್ಲರ ಜೊತೆ, ನನಗೇನಾಗ್ತಿದೆ ಅಂತ ಶೇರ್ ಮಾಡ್ಬೇಕಂತ ಆಸೆ ಇದೆ. ಬಟ್ ಆದ್ರೆ ನಿಮ್ಗೆ ಏನೋ ಒಂದು ಹಿಡ್ದಿಡ್ತಾ ಇದೆ ಹಿಂದೆ, ಯಾವುದೋ ಒಂದು ವಿಚಾರ ನಿಮ್ಮನ್ನ ಹಿಡ್ದಿಡ್ತಾ ಇದೆ. ನೀವು ಏನನ್ನು ಮಾಡಕ್ ಆಗಿರುವಂತ ಪರಿಸ್ಥಿತಿ ಈ ವ್ಯಕ್ತಿ ವಿರುದ್ಧ ಬಂದಿದೆ. ಬಟ್ ಸ್ಟಿಲ್ ನಿಮ್ಗೆ ತುಂಬಾನೇ ಚಾನ್ಸ್ ಇದೆ ನೋಡಿ. ಏನಾದ್ರೂ ಆಕ್ಷನ್ ತಗೊಳ್ಳೋದಾದ್ರೆ, ನಿಮಗೆ ಯಾರಾದ್ರೂ ಹೆಲ್ಪ್ ಮಾಡೋರು ಇದ್ರೆ ಖಂಡಿತವಾಗ್ಲೂ ತಗೊಳ್ಬಹುದು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಮೆಸೇಜ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ನೀವು ಫಿನಾನ್ಷಿಯಲಿ ತುಂಬಾ ಹೆಲ್ಪ್ ಮಾಡಿರೋದು ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನಿಮ್ಮ ಹತ್ರ ದುಡ್ಡಿಂದ ಕೂಡ ನೀವು ಲೋನ್ ತೆಗ್ದು ಕೊಟ್ಟಿರೋದು ಕೂಡ ಕಾಣಿಸ್ತಾ ಇದೆ. ಅಷ್ಟೊಂದು ಎಕ್ಸ್ಟೆಂಡ್ಗೆ ಹೋಗಿ ನೀವು ಹೆಲ್ಪ್ ಮಾಡಿದೀರಾ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನು ಗ್ರೋತ್ ಕಾಣಿಸ್ತಾ ಇಲ್ಲ ನಿಮಗೆ. ನೀವ್ ಏನೇ ಎಫರ್ಟ್ ಹಾಕಿ ಯಾವುದೇ ತರ ಪಾಸಿಬಿಲಿಟೀಸ್, ಎಷ್ಟೇ ಒಳ್ಳೇದಾಗಿ ಇರ್ತೀನಿ ಅಂತ ನೀವು ರೆಡಿ ಇದ್ರು ಕೂಡ ಯಾವ ಒಂದು ಗುಡ್ ರಿಸಲ್ಟ್ ಕೂಡ ನಿಮ್ಗೆ ಬರಲ್ಲ. ಓಕೆನಾ? ತುಂಬಾನೇ ಜಾಸ್ತಿ ನಿಮ್ಮ ಸಿಚುವೇಶನ್ ಕೂಡ ಟೈಟ್ ಆಗಿದೆ. ನೀವು ಎಲ್ಲ ಹೋಗ್ಬಿಟ್ಟು ನಾನ್ ಟ್ರಾಪ್ ಆದೆ, ನನಗೆ ಮೋಸ ಆಯ್ತು, ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಒಂದು ವ್ಯಕ್ತಿ ಕಡೆಯಿಂದ ನನಗೆ ಅನ್ಯಾಯ ಆಯ್ತು, ಈ ತರ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ ಅಂತ ನೀವು ಫೀಲ್ ಮಾಡ್ತಿರ್ಬೋದು. ಬಟ್ ಆದ್ರೆ ಈ ಪರ್ಸನ್ ಯಾವುದೇ ಗಿಲ್ಟ್ ಇಲ್ಲ. ಪರ್ಸನ್ಗೆ ಅವ್ರು ಮಾಡ್ತಿರೋ ತಪ್ಪು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಬಗ್ಗೆ ಯಾವುದೇ ಕನ್ಸರ್ನ್ ಕೂಡ ಇಲ್ಲ. ನೀವೇನ್ ಥಿಂಕ್ ಮಾಡ್ತಿದ್ದೀರಾ, ಎಮೋಷನಲಿ ಹರ್ಟ್ ಆಗಿದ್ದೀರಾ, ನಿಮಗೆ ಯಾರು ಇಲ್ವೇನು, ಈ ಒಂದು ಪರಿಸ್ಥಿತಿಲಿ ನಿಮ್ಮನ್ನ ಕೈ ಬಿಡಬಾರ್ದು, ಆ ತರ ಏನು ಫೀಲಿಂಗ್ಸ್ ನನಗೆ ಕಾಣಿಸ್ತಾ ಇಲ್ಲ. ಜಸ್ಟ್ ಆ ವ್ಯಕ್ತಿ ನಾನು ಜಯ ಗಳಿಸಿದೀನಿ, ನನಗೇನೋ ಒಂದ್ ಸತ್ಯ ಗೊತ್ತಾಗಿದೆ, ಸೊ ಅದಕ್ಕೋಸ್ಕರ ನಾನು ಈ ತರ ಆಕ್ಷನ್ ತಗೊಳ್ತಾ ಇದ್ದೀನಿ ಅನ್ನೋ ತರ ಒಂಥರ ಸ್ಟಬ್ಬನ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬಾನೇ ಎನರ್ಜಿ ಚೆನ್ನಾಗಿಲ್ಲ, ಅಷ್ಟೊಂದು ಎನರ್ಜಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಮ್ಮನ್ನ ಒಂದ್ ಕಡೆ ನೆನಪಿಸ್ಕೊಂಡ್ರೆ ನೀವು ಮಾಡಿರೋ ಸಹಾಯಗಳು, ನೀವು ಮಾಡ್ತಾ ಇರೋ ಅಂತ ಎಲ್ಲ ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಆ ವ್ಯಕ್ತಿ ಕಡೆಯಿಂದ ಐ ಡೋಂಟ್ ಕೇರ್ ಅನ್ನೋ ತರ ಒಂದೇನೋ ಒಂದು ಆಟಿಟ್ಯೂಡ್ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ತುಂಬಾನೇ ಚೆನ್ನಾಗಿಲ್ದೇ ಇರುವಂತ ಒಂದು ಆಟಿಟ್ಯೂಡು, ಯಾರಿಗೂ ತಗೊಳಕ್ಕಾಗದೆ ಇರುವಂತ ಒಂದು ಆಟಿಟ್ಯೂಡು. ಮೇ ಬಿ ಮನಿ ಮೈಂಡ್ ಸೆಟ್ ಕೂಡ ಇರ್ಬೋದು ಈ ಪರ್ಸನ್. ತುಂಬಾ ಮನಿಗೆ ಆದ್ಯತೆ ಕೊಡುವಂತವ್ರು ಜನಗಳು, ನೆಕ್ಸ್ಟ್ ದುಡ್ಡು ಫಸ್ಟ್ ಅನ್ನೋ ತರ ಮೈಂಡ್ ಸೆಟ್ ಇರುವಂತ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಮೈಂಡ್ ಗೇಮ್ ಕೂಡ ಆಡಿರ್ಬೋದು ನಿಮ್ ಜೊತೆ ಚೆನ್ನಾಗಿದ್ದಾಗ.
ನಿಮಗೆ ಯಾವ ತರ ಪರಿಸ್ಥಿತಿ ಆಗಿದೆ ಅಂದ್ರೆ ನಿಮ್ಮ ಕೈಗಳನ್ನ ಈ ತರ ಕಟ್ಟ ಹಾಕಿ ಯಾವ ತರ ಲೈಕ್ ನಿಮ್ಮ ಸುತ್ತಮುತ್ತ ಎಲ್ಲಾ ಸ್ವಾಟ್ಸ್ ಗಳಿದೆ ಅಲ್ಲ, ಆಮೇಲೆ ನಿಂತ್ಕೊಂಡಿರೋ ಜಾಗ ಕೂಡ ನನಗೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಈ ಫೀಲ್ಡ್ ಅಲ್ಲಿ, ಈ ಜಾಗದಲ್ಲಿ ಎಲ್ಲ ಲಾವಾರಸ ತುಂಬಿದೆ ನೋಡಿ. ಆ ತರ ಒಂದು ಫೀಲ್, ಎಲ್ಲಿ ನಿಂತ್ಕೊಂಡ್ರು ನಿಮ್ಗೆ ಅಯ್ಯೋ ಆಗ್ತಾ ಇಲ್ಲ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಯಾವ ಒಂದು ಆಕ್ಷನ್ ಕೂಡ ತಗೊಳಕ್ಕೆ ಆಗ್ತಾ ಇಲ್ವೇನೋ ಅನ್ನೋ ತರ ಒಂದು ಫೀಲಿಂಗ್ ನಿಮ್ಗೆ ಕಾಡ್ತಾ ಇದೆ. ನೀವು ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ. ಆದ್ರೆ ನೀವು ಮನ್ಸ್ ಮಾಡಿದ್ರೆ ಸ್ಟಿಲ್ ನೀವು ಇದು ಕಣ್ಣಿಗೆ ಕಟ್ಟಿರೋ ಬಟ್ಟೆಗಳನ್ನ ತೆಗೆದು ಕೈಗೆ ಬಿಡ್ಸ್ಕೊಂಡು ಆಕ್ಷನ್ ತಗೊಳ್ಬಹುದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಫೋರ್ತ್ ಕಾರ್ಡ್ ನೋಡ್ತಿದ್ದೀನಿ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಮ್ಯಾಜಿಷಿಯನ್ ತೋರಿಸ್ತಾ ಇದೆ. ಮ್ಯಾಜಿಷಿಯನ್ ಬಂದು ನೀವು ಒಬ್ಬ ಯಾವ ತರ ಪರ್ಸನ್ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಈ ವ್ಯಕ್ತಿಗೆ ಜಾಸ್ತಿ ಈ ವ್ಯಕ್ತಿ ಈ ತರ ಮಾಡ್ತಾರೆ ಅಂತ ಹೇಳಿ ಹತ್ಕೊಂಡ್ ಕುತ್ಕೊಳ್ಳೋದು, ಏನೋ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಳ್ಳೋದು, ಅಥವಾ ನನಗೆ ತುಂಬಾ ದೊಡ್ಡ ಲಾಸ್ ಆಯ್ತು ಅನ್ನೋದು ಎಲ್ಲ ಮಾಡಬೇಡಿ. ಬಿಕಾಸ್ ನಿಮ್ಗೆ ಜಾಸ್ತಿ ಸ್ಟ್ರೆಂತ್ ಇದೆ. ಈ ಪರ್ಸನ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಇರೋದು ಇಲ್ಲಿ. ಆ ನೀವೊಂಥರ ಮೆಜಿಷಿಯನ್ ತರ, ನಿಮಗೆ ಕಲ್ ಕೊಟ್ರು ಕೂಡ ಅದನ್ನ ಒಂಥರ ಏನು ಕಸ ಕೊಟ್ರು ರಸ ಮಾಡ್ತೀವಿ ಅಂತ ಹೇಳ್ತಾರೆ ಗೊತ್ತಾ, ಆತರ. ಯಾರಾದ್ರೂ ಒಬ್ರು ನಿಮ್ಗೆ ಕಲ್ ಕೊಟ್ಟು ಇದನ್ನ ವ್ಯಾಪಾರ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು ಕೂಡ ಅದನ್ನ ಒಳ್ಳೆ ಬೆಲೆಗೆ ವ್ಯಾಪಾರ ಮಾಡ್ಕೊಂಡ್ ಬರೋಷ್ಟು ತಲೆ ನಿಮ್ಗಿದೆ, ಅಷ್ಟು ಬುದ್ಧಿ ಇದೆ, ನಿಮ್ಗೆ ಎನರ್ಜಿ ಇದೆ. ನಿಮ್ಮ ಎನರ್ಜಿ ತುಂಬಾನೇ ಪಾಸಿಟಿವ್ ಇದೆ. ನಿಮ್ಮ ಕೈಯಲ್ಲಿ ಎಲ್ಲಾ ಸ್ಕಿಲ್ಸ್ ಇದೆ. ನೀವು ಎಜುಕೇಶನ್ ಇರ್ಬೋದು, ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರ್ಬೋದು, ನಿಮ್ಮದೇ ಆದ ವೃತ್ತಿ ಕ್ಷೇತ್ರದಲ್ಲಿ ನೀವು ತುಂಬಾನೇ ಚೆನ್ನಾಗಿ ಸ್ಕಿಲ್ಡ್ ಪರ್ಸನ್ ಆಗಿರ್ಬೋದು, ನಿಮಗೆ ಆ ಕೆಲಸ ಯಾವ ತರ ಮಾಡ್ಬೋದು ಅಂತ ಗೊತ್ತಿರ್ಬೋದು. ಸೊ ಇದೆಲ್ಲ ನಿಮ್ಮ ಒಂದು ಇದು ಏನಂತ ಹೇಳಿದ್ರೆ ಒಂದು ಎನರ್ಜಿ. ಇನ್ನು ಈ ವ್ಯಕ್ತಿ ವಿಷಯಗಳು, ನಿಮ್ಮ ಆಪೋಸಿಟ್ ಪರ್ಸನ್, ನೀವು ಯಾರು ನೋಡ್ತಿದ್ದೀರಾ ಆ ವ್ಯಕ್ತಿ ಬಗ್ಗೆ ನೋಡಕ್ ಹೋದ್ರೆ ಈ ವ್ಯಕ್ತಿ ತುಂಬಾನೇ ಚೆನ್ನಾಗಿ ನಿಮ್ ಜೊತೆ ಸುಳ್ಳೇಲಿರೋದು, ಮ್ಯಾನಿಕ್ಯುಲೇಟ್ ಮಾಡಿರೋದು, ಬ್ರೈನ್ ಗೇಮ್ ಮಾಡಿರೋದು, ದುಡ್ಡೆಲ್ಲ ಇಸ್ಕೊಂಡಿರೋದು ಎಲ್ಲದೂ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ತುಂಬಾನೇ ಚೆನ್ನಾಗಿದೆ, ನಿಮ್ಮ ಎನರ್ಜಿ ಚೆನ್ನಾಗಿ ಬರ್ತಾ ಇದೆ. ನೀವು ಎಲ್ಲ ಸ್ಕಿಲ್ಸು ಗೊತ್ತಿದೆ ನಿಮಗೆ. ನೀವು ಜೀವನದಲ್ಲಿ ಈ ವ್ಯಕ್ತಿ ಹೋದ್ರೆ ನನ್ನ ಜೀವನನೇ ಹೋಯ್ತು ಅಂತ ಅನ್ಕೊಂಬೇಡಿ. ನಿಮ್ಮ ಜೀವನ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಯಾರಿಲ್ಲ ಅಂದ್ರೂ ನೀವು ಬದುಕ್ಬಹುದು. ನಿಮ್ಮ ಕಾಲ್ ಮೇಲೆ ನಿಂತ್ಕೊಂಡು ನೀವು ಬದುಕುವಂತ ಎಲ್ಲ ಕೆಪಾಸಿಟಿ ನಿಮ್ಗೆ ಇಲ್ಲಿ ಇದೆ. ಸೊ ಇಲ್ಲಿ ಯಾವ ತರ ಅಂದ್ರೆ ನೀವೊಂಥರ ಎಲ್ಲ ಗೊತ್ತಿರೋ ಅಂತ ಪರ್ಸನ್, ನೀವು ಒಂಥರ ಮೆಜಿಷಿಯನ್ ತರ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಮೆಸೇಜ್ ನ ಕೊಡ್ತಾ ಇದಾರೆ. ನಿಮ್ಮ ಈ ಒಂದು ಎನರ್ಜಿ ಏನಿದೆಯಲ್ಲ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ಬದುಕೋದಕ್ಕೆ ಯಾವುದೇ ಕಷ್ಟ ಆಗಲ್ಲ. ಬುದ್ಧಿ ಇದ್ದವರು ಎಲ್ ಬೇಕಂದ್ರೂ ಹೋಗಿ ಬದುಕ್ತಾರೆ ಅಂತ ಹೇಳ್ತಾರಲ್ವಾ, ಆ ತರ ಒಂದು ಪರ್ಸನಾಲಿಟಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಹೋದ್ರೂ ಕೂಡ ನೀವು ನಿಮ್ ಜೀವನದಲ್ಲಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೋತೀರಾ. ನೀವು ನಿಂತ್ಕೊಂಡು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ತೀರಾ. ಲಾಸ್ಟ್ ಕಾರ್ಡ್ ಕೂಡ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ಗೈಸ್. ನಾನು ಏನಂತ ಹೇಳಿ, ನಿಮ್ಮ ಡೆಸ್ಟಿನಿನೇ ತುಂಬಾ ಚೆನ್ನಾಗಿದೆ. ಇವರೆಲ್ಲ ಬಂದಿರೋದು ನಿಮಗೆ ಪಾಠ ಕಲ್ಸೋದಕ್ಕೆ ಅಷ್ಟೇ. ಬಟ್ ನಿಮ್ಮ ಡೆಸ್ಟಿನಿ ಬಗ್ಗೆ ಮಾತಾಡೋದಾದ್ರೆ ಬ್ಯೂಟಿಫುಲ್ ಡೆಸ್ಟಿನಿ. ನೀವು ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಸ್ಪಿರಿಚುವಲಿ ಬಾಗ್ತೀರಾ, ದೇವರಿಗೆ ಮೊರೆ ಹೋಗ್ತೀರಾ. ಏನಪ್ಪಾ ನನ್ನ ಲೈಫಲ್ಲಿ ಈ ತರ ಎಲ್ಲ ಆಗ್ತಿದೆ, ನನಗೆ ಪೂಜೆ ಮಾಡಿದ್ರೆ ಅಥವಾ ದೇವರ ನಾಮ ಹೇಳ್ಕೊಂಡ್ರೆ, ಸ್ತೋತ್ರ ಹೇಳ್ಕೊಂಡ್ರೆ ನನ್ನ ಸ್ವಲ್ಪ ಶಾಂತಿ ಸಿಗ್ಬೋದು ಅಂತ ಹೇಳಿ ನೀವು ಸ್ವಲ್ಪ ದೇವ್ರ ಮೊರೆ ಹೋಗೋದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ರಾಶಿಗಳು ಅಂದ್ರೆ ವೃಶ್ಚಿಕ ರಾಶಿಯವರು, ಸಿಂಹ ರಾಶಿಯವರು ಮತ್ತೆ ಮಕರ ರಾಶಿಯವರು ನೋಡ್ತಾ ಇದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಫಾರ್ಚೂನ್ ತುಂಬಾ ಚೆನ್ನಾಗಿದೆ, ಅಂದ್ರೆ ನಿಮ್ಮ ಒಂದು ಡೆಸ್ಟಿನಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗಾಡ್ ಕಡೆ, ದೇವ್ರ ಕಡೆಯಿಂದಾನೇ ತುಂಬಾ ಸಪೋರ್ಟ್ ಇದೆ. ಈ ವ್ಯಕ್ತಿ ಹೋದ್ರೂ ಕೂಡ ನಿಮಗೆ ಒಳ್ಳೇದೇ ಆಗುತ್ತೆ ಲೈಫಲ್ಲಿ. ತುಂಬಾ ಜಾಸ್ತಿ ಯಾರೋ ಒಬ್ರು ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಮತ್ತೆ ನಿಮ್ ಜೀವನದಲ್ಲಿ ಯಾರೋ ಒಬ್ರು ನಿಮ್ಗೆ ಹೆಲ್ಪ್ ಮಾಡೋರು ಇದ್ದಾರೆ, ಅವರು ನಿಮ್ಮ ಗುರು ಸ್ಥಾನದಲ್ಲಿ ಇದ್ದಾರೆ. ಅವರ ಕೈಯಲ್ಲಿ ಹೆಲ್ಪ್ ತಗೊಳ್ಳಿ. ಅವ್ರ ಕೈಯಲ್ಲಿ ಏನ್ ನಾಲೆಡ್ಜ್ ಇದೆ ಅದನ್ನ ಗೇನ್ ಮಾಡ್ಕೊಳ್ಳಿ. ಅವರು ನಿಮಗೆ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಯಾರು ಗುರು ಇಲ್ಲ ಅಂದ್ರೆ, ಗುರು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಈ ತರ ಟೆಂಪಲ್ಗೆ ಹೋಗಿ ನೀವು ವರ್ಶಿಪ್ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ತುಂಬಾ ಚೆನ್ನಾಗಿ ಏಳ್ಗೆನ ಕಾಣ್ಬೋದು ನೀವು. ಓಕೆನಾ, ನಿಮ್ ಡೆಸ್ಟಿನಿ ತುಂಬಾ ಚೆನ್ನಾಗಿದೆ. ನೀವು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತೀರಾ, ಹೋಗಿ ಲೈಕ್ ಎಕ್ಸ್ಪೆಕ್ಟ್ ರಿಲೇಶನ್ಶಿಪ್ ನಿಮಗೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ಓಕೆನಾ, ನೀವು ಬ್ಲೆಸ್ಡ್. ನಿಮ್ ಗುರುಗಳ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ನಿಮ್ ಮೇಲೆ ಇರುತ್ತೆ.
ಬೆಟರ್ ಆಗಿದೆ ನಿಮ್ದು. ಗುಡ್ ಲಕ್. ನಿಮ್ಮ ಡೆಸ್ಟಿನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಟ್ಯಾರೋ ಕಾರ್ಡ್ ಅಲ್ಲೇ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಕಾರ್ಡು. ಇವಾಗ ಏನ್ ಕಳ್ಕೊಳ್ತಾ ಇದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಅಳ್ಬೇಡಿ, ಕೊರಗಬೇಡಿ. ದಯವಿಟ್ಟು ಮೂವ್ ಆನ್ ಆಗಿ ನಿಮ್ಮ ಫ್ಯೂಚರ್, ಅಪ್ಪ ನಾನು ಬಿಟ್ಟಿದ್ದೆ ಒಳ್ಳೇದಾಯ್ತು, ಹೋಗಿದ್ದೆ ಒಳ್ಳೇದಾಯ್ತು ಅವ್ರು ಅಂತ ಹೇಳಿ ನೀವು ನಿಟ್ಟುಸಿರು ಬಿಡ್ತೀರಾ ಮುಂದೊಂದ್ ದಿನ. ಒಳ್ಳೇದೇ ಆಯ್ತು, ಥ್ಯಾಂಕ್ ಯು ಗಾಡ್ ನನ್ನನ್ನ ಸೇವ್ ಮಾಡೋದಕ್ಕೆ ಅಂತ ಹೇಳಿ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ಯಾರೆಲ್ಲ ಏನೇ ಕ್ವಶನ್ ಜಾಬ್ ಬಗ್ಗೆ ಅಥವಾ ಏನೇ ಒಂದು ಇದ್ರ ಬಗ್ಗೆ ಕೇಳ್ತಾ ಇದ್ರು ಕೂಡ ಅದಕ್ಕೆ ಬಿಗ್ ಎಸ್ ಅಂತ ಬಂದಿದೆ. ಹಳ್ದಿನ ಇಟ್ಕೊಳ್ಳಿ, ಡೈಲಿ ಹಳ್ದಿ ಇಟ್ಕೊಂಡು ರಾಯರ ದೇವಸ್ಥಾನಕ್ಕೆ, ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬನ್ನಿ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹೋಪ್ಫುಲಿ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ಕಾರ್ಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.